ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಂದಿನಿ ಆನಂದ್ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನಾವು ಕೂಡ ಚೆನ್ನಾಗಿದ್ದೀನಿ. ಆ್ಯಕ್ಚುಲಿ ನಾನಿವತ್ತು ವ್ಲಾಗ್ ಮಾಡೋದು ಏನಕ್ಕೆ ಅಂತ ಹೇಳಿದ್ರೆ, ಇವತ್ತು ನನ್ನ ಹಸ್ಬೆಂಡ್ ಅವ್ರ ಫ್ರೆಂಡ್ ಮನೇಲಿ ಒಂದು ಫಂಕ್ಷನ್ ಇದೆ. ಫಂಕ್ಷನ್ ಅಂತ ಹೇಳಿದ್ರೆ ಬಾಬಾ ಪೂಜೆ ಮಾಡ್ತಾಯಿದ್ದಾರೆ. ಅವರು ವರ್ಷವೂ ಕರೀತಾರೆ. ಸೊ ನಾವು ಹೋಗಿ ಬರ್ತೀವಿ. ಸೊ ಅದರಿಂದ ಇವತ್ತು ನಾನು, ಆನಂದ, ಪಾಪು 3 ಜನನೂ ಹೋಗೋಣ ಅಂತೇಳಿ ರೆಡಿಯಾಗಿದ್ದೀವಿ. ಆ್ಯಕ್ಚುಲಿ ಇದೊಂದು ಹೇಗೆ ಅಂತೇಳಿದ್ರೆ ಸರ್ಪ್ರೈಸ್ ಆಗಿ ಇನ್ನೊಂದು ಕೂಡ ಇದೆ. ಈ ವಿಡಿಯೋನ ಎಲ್ಲೂ ಮಿಸ್ ಮಾಡ್ದಿರ ನೋಡಿ. ನಮ್ಮ ಜರಗನಹಳ್ಳಿಲಿ ಹೇಗೆ ಅಣ್ಣಮ್ಮನ ಕೂರಿಸ್ತಾರೆ ಅಂತ ಅಂದ್ಬಿಟ್ಟು ನಿಮಗೊಂದು ವಿಡಿಯೋ ಮಾಡಿ ಹಾಕೋಣ ಅಂತೇಳಿ ವಿಡಿಯೋ ಹಾಕಿದ್ದೀನಿ. ಎಲ್ಲರೂ ಕೂಡ ಈ ವಿಡಿಯೋನ ಲಾಸ್ಟ್ವರೆಗೂ ಮಿಸ್ ಮಾಡ್ದಿರ ನೋಡಿ. ನಮ್ಮ ಜರಗನಹಳ್ಳಿ ಕನಕಪುರ ಮೇನ್ ರೋಡ್ ಬಂದು ಹೇಗೆ ಅಲಂಕಾರ ಆಗಿದೆ ಅನ್ನೋದರೆಲ್ಲ ಕೂಡ ವಿಡಿಯೋದಲ್ಲಿ ಹಾಕಿದ್ದೀನಿ. ಸೊ ಈ ವಿಡಿಯೋನ ಮಿಸ್ ಮಾಡ್ದಿರ ನೋಡಿ, ಓಕೆನಾ? ಹಾಗಾದರೆ ಇವಾಗ ನಾವೆಲ್ಲರೂ ರೆಡಿ ಆಗಿದ್ದೀವಿ. ಇವಾಗ ಹೊರಡ್ತಾ ಇದ್ದೀವಿ. ಬೇಡ ಬಂಗಾರಿ, ಅದು ಬೇಡ. ಶೂ ಹಾಕೋಬಾ, ಚೆನ್ನಾಗಿರುತ್ತೆ. ಬೇಡ, ಶೂಸ್ ಹಾಕೋ. ನೀನು ನನ್ನ ಮಾತು ಕೇಳ್ತೆ, ಪಪ್ಪನ ಮಾತು ಕೇಳ್ತೆ. ಪರವಾಗಿಲ್ಲ, ಏನಾಗಲ್ಲ. ಹಾಕೋಬೇಕಾದ್ರೆ ಮಾತ್ರ ಕೈ ತೆಗಿಬೇಕಾದ್ರೆ ಏನು ಕೈ ಬೇಡ ತಾನೆ. ಹೋಗೋಣ. ಶೂ ಚಪ್ಪಲಿ ಸಾಕಾಗಲ್ಲ. ನನ್ನ ಮುಖನೇ ಒಂಥರ ಕಾಣ್ತದೆ. ಕಣ್ಣಲ್ಲಿರೋ ಕನಸು. ಇಷ್ಟಪ್ಪ ಥರ ಐತೆ. ಆಯ್ತಾ? ಇವತ್ತು ನೋಡೋದು ಇಲ್ಲಿ ಹಿಂಗ ಮಾಲ ಐತಲ್ಲ. ನೆಕ್ಸ್ಟ್ ಇಲ್ಲಿ ಕೆಳಗಡೆ ಒಂದು ಬರೀ ನೆಲ ಇರುತ್ತೆ. ಅದರಲ್ಲಿ ಒಂದು ಬೆಡ್ ಹಾಕಿರ್ತಾರೆ. ಕೈ ನೆಲದಲ್ಲಿಕ್ಕೆ ಕಾಲು ದೌಡ್ ಮರಿ ಕಾಲು ಮತ್ತೆ ಬೆಡ್ ಮೇಲೆ ಇಕ್ಕೆ ಅದು ಹೇಳ್ಕೊಡ್ತಾರೆ. ಅದು ನಾವಿವಾಗ ಹೋಗ್ತಾ ಇದ್ದೀವಲ್ಲ ಆನಂದ್ ಅವ್ರ ಫ್ರೆಂಡ್ ಮನೆಗೆ. ಸೊ ಅವ್ರ ಮನೆ ಬಂದು ನಮ್ಮ ಮನೆ ಪಕ್ಕದ ರೋಡಲ್ಲೇ ಇರೋದು. ಏನು ತುಂಬ ದೂರ ಏನಿಲ್ಲ. ನಮ್ಮ ಅಂಗಡಿ ನೋಡಿದ್ದೀರಲ್ವ, ಅಂಗಡಿ ಹತ್ರನೇ ಇರೋದು ಅವ್ರ ಮನೆ ಕೂಡ. ಸೊ ಆನಂದ ಪೂಜೆ ಸ್ಟಾರ್ಟ್ ಆದಮೇಲೆ ಅಂಗಡಿ ಕ್ಲೋಸ್ ಮಾಡಿಕೊಂಡು ಮನೆಗೆ ಬಂದರು. ಬಂದಮೇಲೆ ಆನಂದನೂ ರೆಡಿಯಾಗಿ ನಾನು ರೆಡಿಯಾಗಿದ್ದೆ. ಸೊ ಅಲ್ಲಿ ಹೊರಡೋ ಅಷ್ಟರಲ್ಲಿ ಆಲ್ರೆಡಿ ಪೂಜೆನೂ ಸ್ಟಾರ್ಟ್ ಆಗಿಬಿಟ್ಟಿತ್ತು ಅಂದರೆ ಆಲ್ಮೋಸ್ಟ್ ಅರ್ಧ ಮುಕ್ಕಾಲು ಭಾಗ ಆಗಿ ಹೋಗ್ಬಿಟ್ಟಿತ್ತು. ಇನ್ನೊಂದು 15 ಮಿನಿಟ್ಸ್ ಇತ್ತು. ಆ ಟೈಮ್ಗೆ ಹೋದ್ವಿ. ಇನ್ನೇನು ಮಹಾಮಂಗಳಾರತಿ ಎಲ್ಲ ಸ್ಟಾರ್ಟ್ ಮಾಡ್ತಾಯಿದ್ರು ನೋಡಿ. ಅಲ್ಲಿ ಪೂಜೆ ಮಾಡ್ತಾಯಿದ್ರಲ್ಲ ಅವರೇ ಆನಂದ್ ಅವ್ರ ಫ್ರೆಂಡು, ಅವ್ರ ಮಿಸ್ಸಸ್ಸು. ಸೊ ವರ್ಷವೂ ಅವ್ರ ಮನೇಲಿ ಬಾಬಾ ಪೂಜೆ ಇದೇ ರೀತಿ ನಡೆಯುತ್ತೆ. ಎಲ್ಲರನ್ನೂ ಕರೀತಾರೆ, ಇನ್ವೈಟ್ ಮಾಡ್ತಾರೆ, ತುಂಬ ಜನ ಬರ್ತಾರೆ. ಆ್ಯಕ್ಚುಲಿ ನಮಗೂ ಇದೇ ಫಸ್ಟ್ ಟೈಮ್ ಗೊತ್ತಾಗಿದ್ದು, ಅವ್ರ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಈ ಥರ ಪೂಜೆ ಮಾಡ್ತಾರೆ ಅಂತ ಅಂದ್ಬಿಟ್ಟು. ಸೊ ಇದು ನಾವು ಬಂದಿರೋದು 3ನೇ ವರ್ಷ. ಪ್ರತಿ ವರ್ಷ ಕೂಡ ಎಷ್ಟು ಚೆನ್ನಾಗಿ ಮಾಡ್ತಾರೆ ಗೊತ್ತಾ, ನೋಡೋದಕ್ಕೆ ಒಂಥರ ಖುಷಿ ಆಗುತ್ತೆ ಅದೆಲ್ಲ ಕೂಡ. ಆಮೇಲೆ ಪೂಜೆ ಎಲ್ಲ ಮಾಡ್ತಾಯಿದ್ರಲ್ಲ, ಒಳಗಡೆನೂ ತುಂಬ ಜನ ಇದ್ದರು. ಸೊ ಅದರಿಂದ ಇಲ್ಲೇ ನಿಂತ್ಕೊಂಡು ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಆದರೆ ಅಲ್ಲಿ ತುಂಬ ಜನ ಇದ್ರಲ್ಲ, ಸೊ ಆಗಲ್ಲ ಅಂಥೇಳಿ ಪಾಪು ಕೈಲಿ ಕೊಟ್ಟಿದ್ದೆ. ಇವಾಗ ಹಿಂದೆ ನೋಡಿದ್ರಲ್ಲ ಆ ವಿಡಿಯೋ ಮಗು ಮಾಡಿರೋದು. ಸೊ ಆಮೇಲೆ ಮಹಾಮಂಗಳಾರತಿ ಆಯಿತು. ಎಲ್ರಿಗೂ ಕೂಡ ಮಂಗಳಾರತಿ ಕೊಟ್ಟರು. ಮಹಾಮಂಗಳಾರತಿ ಆದಮೇಲೆ ಮತ್ತೊಂದು ಸಲ ಮನೆಯವರೆಲ್ಲರೂ ಸೇರಿ ಆರತಿ ಮಾಡ್ತಾಯಿದ್ದಾರೆ. ನೈವೇದ್ಯ ತಗೊಳ್ಳಿ. ಚಂದ್ರ ಸರ್ ನೈವೇದ್ಯ ತಗೊಳ್ಳಿ.
ಅಲ್ಲೇ ಆರತಿ ಎಲ್ಲ ಮುಗಿಸ್ಕೊಂಡು ನೋಡಿ ಇವಾಗ ದೇವ್ರ ದರ್ಶನ ಮಾಡಿಕೊಂಡು ಆಮೇಲೆ ನಮಗೂ ಕೂಡ ಹೂವು ಅಕ್ಷತೆ ಎಲ್ಲ ಕೊಡ್ತಾರೆ. ಹೂವು ಅಕ್ಷತೆ ಎಲ್ಲ ತೊಗೊಂಡು ಆ ಅಕ್ಷತೆ ಹಾಕಿ ನಾವು ಇನ್ನೊಂದ್ಸಲಿ ನಮಸ್ಕಾರ ಮಾಡಿಕೊಂಡು ಆಮೇಲೆ ಅಲ್ಲಿಂದ ಹೊರಗಡೆಗೆ ಬಂದ್ವಿ. ಹೊರಗಡೆಗೆ ಬಂದು ಅಲ್ಲೇ ಪ್ರಸಾದ ಎಲ್ಲ ಇತ್ತು. ಸೊ ನಾವು ಅಲ್ಲೇ ಊಟ ಮಾಡ್ಕೊಂಡ್ವಿ. ಊಟ ಮಾಡ್ಕೊಂಡು ಇವಾಗ ನೆಕ್ಸ್ಟು ನಮ್ಮ ಮನೆ ಹತ್ರ ಹೇಳಿದ್ದೆ ಗೊತ್ತಾ ನಾನು ನಿಮಗೆ ಫಸ್ಟ್ ಸ್ಟಾರ್ಟಿಂಗಲ್ಲೇ ಜರ್ಗನಹಳ್ಳಿ ಎಲ್ಚೇನಹಳ್ಳಿ ಎಲ್ಲ ಒಂದೇ. ಸೊ ಎಲ್ಚೇನಹಳ್ಳಿ ಮೆಟ್ರೋ ಸ್ಟೇಷನ್ ಇದೆಯಲ್ಲ ಅಲ್ಲಿ ನಿಯರು ಅಣ್ಣಮ್ಮನ ಕೂರಿಸಿದ್ದಾರೆ, ಹೋಗೋಣ ಅಮ್ಮ ಇಲ್ಲಿ ಮುಗಿಸ್ಕೊಂಡು ಅಂತ ಹೇಳಿದ್ರು. ಸೊ ಇವಾಗ ನಾವು ಅಲ್ಲೇ ಊಟ ಮಾಡ್ಕೊಂಡು ಅವ್ರಿಗೆ ಸರಿ ಹೊರಡ್ತೀವಿ ಅಂತ ಹೇಳಿಬಿಟ್ಟು ಇವಾಗ ನಾವು ಹೋಗ್ತಾ ಇರೋದು ಬಂದು ಅಣ್ಣಮ್ಮನ ನೋಡ್ಕೊಂಡು ಬರೋದಕ್ಕೆ ಅಂತೇಳಿ ಹೋಗ್ತಾ ಇದ್ದೀವಿ. ಅಣ್ಣಮ್ಮನ ದೇವಸ್ಥಾನ ಅಣ್ಣಮ್ಮನ ಕೂರಿಸಿರೋದಾ? ಹೆಂಗೆ ಅಂದ್ರೆ ನೈಟ್ ರೈಡ್ ಹೋದಂಗೆ ಲೆಕ್ಕ. ಎಷ್ಟು ದಿನ ಆಗಿತ್ತು ಹೊರಗಡೆ ಎಲ್ಲರೂ ಓಡಾಡಿ. ಎಷ್ಟು ಟೈಮ್ ಇವಾಗ? ಟೈಮು 10:05. ಇವಾಗ ಅಣ್ಣಂತ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದಾನೆ. ಅಣ್ಣಮ್ಮನ ದೇವಸ್ಥಾನ ಅಣ್ಣಮ್ಮನ್ ಕೂರ್ಸಿರೋದಕ್ಕೆ ಯಪ್ಪ ಏನ್ ಸಖತ್ತಾಗಿ ಮಾಡೋರ ನಂದ. ವಾವ್, ಹೆಂಗಿದೆ ಗೊತ್ತಾ? ದಸರಾ ಹಬ್ಬದಲ್ಲಿ ದಸರಾ ಇದು ನೋಡ್ದಂಗ ಐತೆ. ವಾವ್, ಹೆಂಗೈತೆ ಹೇಳು? ಸೇಮ್ ಮೈಸೂರಲ್ಲಿ ದಸರಾ ಹಬ್ಬ ಇರುತ್ತೆ ಗೊತ್ತಾ, ಹಂಗೈತೆ. ನಮ್ ಬೆಂಗಳೂರು ಯಾವ್ದಕ್ಕೂ ಕಮ್ಮಿ ಇಲ್ಲಪ್ಪ, ಏನ್ ಚೆನ್ನಾಗಿ ಮಾಡಾರೆ. ವಾವ್, ಫ್ಲಾಗ್ ಹಿಂಗ ನೋಡಕ್ಕೆ ಏನ್ ಚೆನ್ನಾಗೈತಲ್ಲ, ಎರಡು ಕಣ್ಣು ಸಾಲಲ್ಲ. ಮೈಸೂರು ನೋಡ್ದಂಗ್ ಫೀಲ್ ಆಗ್ತಾ ಇದೆ ಅನ್ನೋದ ನಿಜ. ಆನಂದ ಇಲ್ಲಿ ಏನ್ ಚೆನ್ನಾಗಿ ಮಾಡೋರಲ್ಲ. ಅಲ್ಲೋಡ ಎಷ್ಟು ಚೆನ್ನಾಗಿ ಬರ್ತಾ ಇರೋದು. ನಾಡಿದ್ರಲ್ಲ ಇದು ಆಟ ಸಾಮಾನು. ಲೈಟಿಂಗ್ಸ್ ನೋಡಿದ್ರಲ್ಲ ಏನು ಸಖತ್ತಾಗಿದೆ ಅಲ್ವಾ. ಅದಾದಮೇಲೆ ಅಲ್ಲಿ ಅಣ್ಣಮ್ಮನ ಕೂರಿಸಿದ್ರಲ್ಲ ಆ ಸ್ಟ್ರೀಟ್ ಬಂದರೆ ಫುಲ್ಲು ಲೈಟಿಂಗ್ಸು. ಅಲ್ಲಿಂದ ಒಳಗೆ ಬರ್ತಿದ್ದಂಗೆ ಫುಲ್ಲು ಒಂದು ಆ ರೋಡ್ ಫುಲ್ಲು ರಂಗೋಲಿ ಬಿಡಿಸಿದ್ದಾರೆ. ಇವಾಗ ತೋರಿಸ್ತೀನಿ ರಂಗೋಲಿಗಳನ್ನ ನೋಡ್ತಿದ್ದೀರಲ್ಲ. ಇವಾಗ ರಂಗೋಲಿಗಳು, ಈ ರಂಗೋಲಿಲಿ ನಿಮ್ಗೆ ಯಾವ ರಂಗೋಲಿ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ, ಓಕೆನಾ? ರಂಗೋಲಿಗಳು ಏನು ಚೆನ್ನಾಗಿ ಬಿಡ್ಸಾರ ನೋಡ. ಪ್ರತಿಮಾ ವಾವ್, ಸಖತ್ತಾಗಿ ಬಿಡ್ಸವ್ರೆ. ವಾವ್, ಶ್ರೀರಾಮ್, ಜೈ ಶ್ರೀರಾಮ್. ತುಳಿಬೇಡ ಬಂಗಾರಿ. ವಾವ್, ಸೂಪರ್ ಆಗಿ ಮಾಡೋರಲ್ಲ.
ಜೈ ಶ್ರೀರಾಮ್. ತುಳಿಬಾರ್ದು ಬಂಗಾರಿ. ನೇಮು ಬಂಗಾರಿ. ಯಾರು ಬರ್ದಿರೋದು, ಯಾರದು ಇದನ್ನ ರಂಗೋಲಿ ಬಿಡಿಸಿರೋದು ಅಂತ. ಅಲ್ಲಿ ಏನ್ ಬರ್ದವ್ರ ಹೇಳ, ಏನ್ ಸ್ಪೆಲ್ಲಿಂಗ್ ಬರ್ದವ್ರ ಹೇಳ? A ಮಾನಸ. ಅಮ್ಮ ತಾಯಿ ಅಣ್ಣಮ್ಮ. ಬರ ಹತ್ತಕ್ಕಾಗಲ್ವಾ? ನಮಸ್ಕಾರ ಮಾಡ್ತಾರೆ. ಹೋಯ್ತಿ ಮೇಲ್ಗಡೆ ಹೋಗ, ಅಲ್ಲಿ ನಿಂತ್ಕೋ. ನಮ್ಮ ಒಂದು ಫೋಟೋ ಹೊಡಿಸ್ಬೇಕು. ನಡಿ, ನಾನು ಬರ್ತೀನಿ. ಎಕ್ಸ್ಕ್ಯೂಸ್. ನೋಡಿದ್ರಿ ಅಲ್ವಾ ನಮ್ಮ ಎಲ್ಚನಹಳ್ಳಿಲಿ ಹೇಗೆ ಅಣ್ಣಮ್ಮನ ಕೂರಿಸಿದ್ದಾರೆ ಅಂತ. ನಾನಂತೂ ಇದೇ ಮೊದಲನೇ ವರ್ಷ ಇಲ್ಲಿ ನೋಡ್ತಾ ಇರೋದು. ನಾವು ಯಾವಾಗೂ ಕದ್ರನಹಳ್ಳಿಲೇ ನೋಡ್ತಾ ಇದ್ದಿದ್ದು. ಕದ್ರನಹಳ್ಳಿಲಿ ವರ್ಷ ಕೂರಿಸ್ತಾರೆ. ಪ್ರತಿ ವರ್ಷ ಪ್ರತಿಯೊಂದು ಗ್ರಾಮ, ಪ್ರತಿಯೊಂದು ಊರುಗಳಲ್ಲೂ ಕೂಡ ಅಣ್ಣಮ್ಮನ್ನ ಕರ್ಕೊಂಬಂದು ಕೂರಿಸ್ತಾರೆ. ನೀವು ಯಾವ ಊರಿಂದ ಈ ವಿಡಿಯೋ ನೋಡ್ತಾ ಇದ್ದೀರಾ, ಹಾಗೆ ನಿಮ್ಮೂರಲ್ಲೂ ಕೂಡ ಅಥವಾ ನೀವಿರೋಂಥ ಏರಿಯಲ್ಲೂ ಅಣ್ಣಮ್ಮನ ಕೂರಿಸ್ತಾರೆ ಅಂತ ಕಮೆಂಟ್ಸ್ ಮಾಡ್ತೀರಾ? ಸಖತ್ತಾಗಿ ಮಾಡೋರಲ್ಲ ಆನಂದ, ತುಂಬ ಚೆನ್ನಾಗಿ ಮಾಡೋರೆ. ಬಟ್ ಇದೇ ವರ್ಷ ಕರ್ಕೊಂಡ್ಬಂದಿಲ್ಲ, ವರ್ಷ ಎಲ್ಲಿ ಕರ್ಕೊಂಡ್ಬಂದಿದ್ದಾರೆ ಗ್ರ್ಯಾಂಡ ಮಾಡಿ ಅಲ್ಲಿ ಕೊಡ್ತಾ ಇದ್ರು. ಹೋಗೋಣ ಆಟ ಅಮ್ಮನ ಕೇಳೋ. ಸರಿ ಹೋಗೋಣ ಬಾ. ಶುಕ್ರವಾರ ಏನು ಚೆನ್ನಾಗೈತಪ್ಪ ರಾಮ. ಹೇಳ್ತಾರೆ ಯೂಟ್ಯೂಬ್ಗೆ ಹಾಕ್ತೀನಲ್ಲ, ಅವಾಗ ನೋಡ್ತಾರೆ. ಗಂಟೆಗೆ ಬಂದುಬಿಡ್ತಾರೆ. ಈ ಲೈಟಿಂಗ್ಸ್ ಎಲ್ಲ ನೋಡಿದ್ರೆ ನಿಮ್ಗೆ ಏನು ಅನ್ನಿಸ್ತಿದೆ ಹೇಳಿ? ಎಲ್ಲೋ ಮೈಸೂರಲ್ಲಿ ಅರಮನೆ ಇದ್ರ ಹತ್ರ ಎಲ್ಲ ಹಾಕಿರ್ತಾರೆ ಗೊತ್ತಾ, ಆ ಥರ ಫೀಲ್ ಆಗ್ತಿಲ್ಲ ನಿಮಗೆ? ಮೈಸೂರಲ್ಲಿ ದಸರಾ ಟೈಮಲ್ಲಿ ಹಾಕಿರ್ತಾರೆ ಗೊತ್ತಾ, ಫುಲ್ಲು ಸ್ಟ್ರೀಟು, ಆ ಥರ ಫೀಲ್ ಆಗ್ತಿದೆ. ಆಮೇಲೆ ಅಲ್ಲಿ ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡು ಬರಬೇಕಾದ್ರೆ ಅವಳಿಗೊಂದು ನಾಯಿ ಮರಿ ಸಿಕ್ಬಿಡ್ತು. ಅಲ್ಲಿ ಆನಂದವ್ರ ಫ್ರೆಂಡ್ ಒಬ್ಬರು ನಾಯಿ ಮರಿ ಹಿಡ್ಕೊಂಡು ನಿಂತಿದ್ರು. ಅದನ್ನು ನೋಡ್ಬಿಟ್ಟು ಒಂದು ನಿಮಿಷ ಕೊಡಪ್ಪ, ನನ್ನ ಮಗಳಿಗೆ ನಾಯಿ ಮರಿ ಅಂದರೆ ತುಂಬ ಇಷ್ಟ ಅಂತ ಅಂದ್ಬಿಟ್ಟು ಅದನ್ನ ಎತ್ಕೊಂಡು ಒಂದು ಸ್ವಲ್ಪ ಹೊತ್ತು ಆಟ ಆಡಿಸ್ಬಿಟ್ಟು ಅದನ್ನು, ಆಮೇಲೆ ಅಮ್ಮ ಪ್ಲೀಸ್ ಅಮ್ಮ ನಾಯಿ ಮರಿ ತೊಗೊಂಡು ಬಾ ಅಂತ ಕೇಳ್ತಿದ್ದಾಳೆ ನನಗೆ. ಏನು ಬೇಕು? ನೀನೇ ನಮ್ಮ ಮನೆಗೆ ನಾಯಿ ಬೇರೆ ಬೇಕಾ? ಇನ್ನೆಲ್ಲ ನಿನ್ನ ಫೇವ್ರೆಟ್. ಹೋಗೋಣ. ಕೊಡೋಗ್ಲಿ, ಕೊಡಿಸ್ತೀನಿ. ಬಂದ್ರೆ ಟ್ಯಾಕ್ಸ್ ಹಾಕ್ದಿರೋ ಹೋಗಲ್ಲ ಇವಳು. ನೋಡಿ ಇದೊಂದು ಟ್ಯಾಕ್ಸು. ಇವಳು ಕರ್ಕೊಂಬಂದ್ರೆ ಹೊರಗಡೆ ಎಲ್ಲಾದ್ರೂ ಬಂದ್ರೆ ಟ್ಯಾಕ್ಸ್. ಏನು ಫೀಲ್ ಆಗ್ತಿದೆ ನಮ್ಮ ಜರಗನಹಳ್ಳಿ ನೋಡಿದ್ರೆ? ₹100 ಕರ್ಕೊಂಡ್ಬಂದ್ರೆ ₹100 ಟ್ಯಾಕ್ಸ್ ಅಂದ್ಯಾ? ಅದೇ ಹೇಳ್ತಾ ಇರೋದು, ಕರ್ಕೊಂಡ್ಬಂದಿದ್ದಕ್ಕೆ ₹100 ಟ್ಯಾಕ್ಸು. ನಾಳೆ ಶುಕ್ರವಾರ ಎಲ್ಲ ಹುಡುಕೊಂಡ್ಬಿಡ್ತಾರೆ. ಶುಕ್ರವಾರ ನಾಳೆ ಪೂಜೆ ಮಾಡೋದು ಅಂಗಡಿಯಲ್ಲಿ. ಬೆಳಗ್ಗೆನೆ ಪೂಜೆ ಮಾಡ್ಬಿಡು. ಬೆಳಗ್ಗೆನೆ ಪೂಜೆ ಮಾಡ್ಬಿಟ್ಟು ಬಂದ್ಬಿಡು ಅಷ್ಟೇ.
ಮೈಸೂರು ನೋಡೋ ಥರ ಫೀಲ್ ಆಗ್ತೈತೆ ಇವತ್ತು, ಅಷ್ಟು ಚೆನ್ನಾಗೈತೆ ಅಲ್ವಾ. ಏನು ಚೆನ್ನಾಗಿ ಎಷ್ಟು ಗ್ರ್ಯಾಂಡಾಗಿ ಮಾಡವ್ರೆ. ಬ್ಯಾಕ್ ಕ್ಯಾಮ್ರಲ್ಲಿ ತೋರಿಸ್ತೀನಿ. ಮೈಸೂರಲ್ಲಿ ಮೆಟ್ರೋ ಆಯ್ತಾ? ಇಲ್ಲ ಅಲ್ಲ, ಇದ್ದಿದ್ರೆ ಯಾರು ನಂಬ್ತಾ ಇರಲಿಲ್ಲ. ಬೆಂಗಳೂರು ಸಖತ್ತಾಗಿತ್ತಲ್ಲ ಆನಂದ. ಇವಾಗ ದೇವರ ದರ್ಶನ ಮಾಡ್ಕೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ನಮ್ಮ ಆನಂದ ಹೆಂಗೆ ಗೊತ್ತಾ, ಒಂದ್ಸಲಿ ವಿಡಿಯೋ ಮಾಡಬೇಕು ಅಂದರೆ ಕರ್ಕೊಂಡ್ರೆ ಒಂದೇ ದಿನ ಎಲ್ಲ ಸುತ್ತಾಕ್ಸ್ಬಿಡ್ತಾನೆ. ಇಲ್ಲಾಂದ್ರೆ ಮನೇಲೇ ಇರ್ತೀನಿ 24 ಗಂಟೆನೂ. ಹಂಗೆ ಒಂದು ಕತೆ. ಸರಿ, ಮನೆಗೆ ಹೋದ್ಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಇವಾಗ ಮನೆ ಹತ್ರ ಬಂದ್ವಿ. ಇವಳಿಗೆ ಏನಾದರೂ ಕೊಡಿಸ್ಬಿಟ್ರೆ ಬರೀ ಅದರಲ್ಲೇ ಇರುತ್ತೆ, ಗಮನ ಇಲ್ಲ. ಆನಂದ ಲಾಕ್ ಆಗಿದೆ ಅನ್ಸುತ್ತೆ. ಇಲ್ವಾ? 10 ಗಂಟೆ ಆಯ್ತಲ್ಲ. ಎಲ್ಲರೂ ಮಂಗೋರೆ, ನಾವು ಮಾತ್ರ ಕಳ್ರ ಥರ ಡ್ರಾಯಿಂಗ್ ಮಾಡಬೇಕು. ಈಗ ತೆಗಿತೀನಿ. ಈಗ ಗುಗ್ಗಯ್ಯ ಗುಗ್ಗಯ್ಯ ನಗಲೇ. ನನ್ನ ಗಂಡ ನಗಕ್ಕೆ ಹೇಳ್ತಾನೆ. ಅಪ್ಪ ಶಕ್ಕೆ ಫ್ಯಾನ್ ಹಾಕು. ಏನ ಅವಳು ಹೇಳ ಮತ್ತೆ ಎಲ್ಲಿ ಕೇಳ್ತಾಳೆ ಹೇಳು. ಅಮ್ಮ ಸುಸ್ತಾಯ್ತು, ಎಲ್ಲ ರೌಂಡ್ ಹಾಕೊಂಡು ಬ್ರಷ್ ಹೇಳಿ. ಏನಪ್ಪ ನೀವಿಬ್ರು ಯಾವಾಗ ಹೋಗಿದ್ರಿ? ನಾವು ಮಧ್ಯಾಹ್ನ ಒಂದು 2 ಗಂಟೆಗೆ ಫೋನ್ ಮಾಡಿದ್ರು ನಮ್ಮ ಫ್ರೆಂಡ್ಗಳು. ಹಾಂ, ಅಣ್ಣಮ್ಮನ ಕರ್ಕೊಂಡು ಬರ್ತಾ ಇದ್ದೀವಿ ಬಾರ ಆನಂದ ಅಂತ. ಸರಿ, ಹೆಂಗೂ ನನ್ನ ಮಗಳು ನನ್ನ ಜೊತೆ ಇದ್ಲಲ್ಲ, ಮೆರವಣಿಗೆ ಅಣ್ಣಮ್ಮನ ಕರ್ಕೊಂಡು ಏನಕ್ಕೆ ಮೆರವಣಿಗೆ ಮಾಡೋದು ನನ್ನ ಮಗಳು ತೋರಿಸೋಣ ಅಂತ ಕರ್ಕೊಂಡೋದೆ. ಒಳ್ಳೆ ಮೈಸೂರು ಥರನೇ ಫೀಲ್ ಆಯ್ತಿತ್ತು. ಎಲ್ಲಾದ್ರೂ ಹೋದ್ರೆ ಟ್ಯಾಕ್ಸ್ ಹಾಕೋದು ನಂಬರ್ 1 ರಾಣಿ ಇವಳು, ಟ್ಯಾಕ್ಸ್ ರಾಣಿ. ಓಕೆನಾ, ಇದಾಗಿತ್ತು ನಮ್ಮ ಈವ್ನಿಂಗ್ ಸ್ಟಾರ್ಟ್ ಆಗಿದ್ದಂಥ ವ್ಲಾಗ್. ನೀನೇನೇನೋ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ತೀಯ, ಮಾಡು. ಓಕೆ, ಬಾ ವ್ಲಾಗ್ ಎಂಡ್ ಮಾಡೋಣ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿತ್ತು ಅಂದರೆ ಕಮೆಂಟ್ಸ್ ಮಾಡಿ. ಓಕೆನಾ, ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇದಾಗಿತ್ತು ನಮ್ಮ ರಾತ್ರಿಯ ಹೊರಗಡೆ ಒಂದು ನೈಟ್ ಔಟ್ ಥರ ಹೋಗಿದ್ವಲ್ಲ, ಅದೊಂದು ಬ್ಲಾಗ್. ಓಕೆನಾ, ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಮಾಡಿ. ಓಕೆನಾ, ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.